ಮಿಥುನ ರಾಶಿಯ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಮಿಥುನ ರಾಶಿಯವರಿಗೆ ಹೊಸ ಸುದ್ದಿಗಳು ಬರುವಂತಹ ಒಂದು ವಿಶೇಷವಾದಂತಹ ಶುಭ ಸೂಚನೆಗಳು ಕಾಣುವಂತಹ ಒಂದು ಮಾಸ ಇದು. ಮಿಥುನ ರಾಶಿಯವ್ರಿಗೆ ಎಷ್ಟು ಕಷ್ಟಪಡ್ತೀರಿ ಅಷ್ಟು ಲಾಭ ತಮಗೆ ಸಿಗುತ್ತೆ. ಮತ್ತು ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮತ್ತು ದೈವಿಕ ಧಾರ್ಮಿಕವಾದಂಥ ಕಾರ್ಯಗಳಿಗೆ ಹೆಚ್ಚು ಒತ್ತನ್ನು ತಾವು ಕೊಡ್ತೀರಿ. ಪೂಜೆ ಪುನಸ್ಕಾರ, ದೇವಾಲಯಗಳ ಭೇಟಿಯನ್ನು ಮಾಡುವಂಥದ್ದು, ಇವೆಲ್ಲ ತಮ್ಮ ಮನಸ್ಸಿನಲ್ಲಿ ಆಕರ್ಷಣೆಯಾದಂತಹ ಒಂದು ದೈವಿಕವಾದಂಥ ಬೆಳವಣಿಗೆಗಳು ಕಾಣುತ್ತೆ. ಅದು ಒಂದು ಉತ್ತಮವಾದಂಥ ಸೂಚನೆ ಅಂತಲೂ ಸಹಿತ ಹೇಳ್ಬೋದು. ಖರೀದಿಯನ್ನು ಮಾಡುವಂಥದ್ದು, ಹೊಸ ಮನೆ, ಹೊಸ ಜಮೀನು ಖರೀದಿ ಆಗಿರಬಹುದು, ಹೊಸ ಮನೆಗಳು, ಹೊಸ ಒಂದು ಗಾಡಿಗಳಾಗಿರ್ಬೋದು, ದ್ವಿಚಕ್ರ ವಾಹನ, 4 ಚಕ್ರದ ವಾಹನಗಳನ್ನು ಖರೀದಿ ಮಾಡುವಂತಹ ಒಂದು ಸಮಯ ಮಿಥುನ ರಾಶಿಯವರಿಗೆ. ಆರೋಗ್ಯದಲ್ಲಿ ಚೇತರಿಕೆ, ದಾಂಪತ್ಯದಲ್ಲಿ ಸುಂದರ ಒಂದು ಸಾಮರಸ್ಯಗಳಿರುವಂಥದ್ದು. ಮೂರನೇ ವ್ಯಕ್ತಿಗಳ ಕಾಟ ಎಷ್ಟೇ ಬಂದರೂ ತಮ್ಮ ಸ್ಟ್ರೆಂತ್ ತುಂಬ ಚೆನ್ನಾಗಿರುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಲಾಭ, ಗುರು ಹಿರಿಯರ ಒಂದು ಆಶೀರ್ವಾದ ತಮಗೆ ಸಿಗುವಂಥದ್ದು, ಇನ್ನೊಬ್ಬರು ಸಂತೋಷದಲ್ಲಿ ತಮ್ಮ ಸಂತೋಷವನ್ನು ಕಾಣುವಂಥದ್ದು, ಆರ್ಥಿಕವಾದಂತಹ ಲಾಭ ಮತ್ತು ಆರೋಗ್ಯದ ವಿಚಾರದಲ್ಲಿ ಚೇತರಿಕೆ. ಮತ್ತು ಸರ್ಕಾರಿ ನೌಕರಿಯಲ್ಲಿ ಯಾರಿರ್ತೀರಿ ಅವ್ರಿಗೆ ಕೆಲವೊಂದು ಪ್ರಮೋಷನ್ ಆಗಿರ್ಬೋದು, ಅಥವಾ ಕೆಲವು ಇನ್ಕ್ರಿಮೆಂಟ್ ಆಗಿರ್ಬೋದು, ಕೆಲವೊಂದು ಮೇಲಧಿಕಾರಿಗಳ ಕಡೆಯಿಂದ ಕೆಲವೊಂದು ಪ್ರಶಂಸೆಗಳಾಗುವಂಥದ್ದು ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಗುರು ಮತ್ತು ಶನಿಯ ಒಂದು ಲಾಭ ತುಂಬ ಪ್ರಾಬಲ್ಯತೆ ಇರೋದ್ರಿಂದ ಮಕ್ಕಳಿಂದ ಕೆಲವೊಂದು ಲಾಭಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತು ತಂದೆ ತಾಯಿಯ ಪ್ರೀತಿ ಮತ್ತು ಬಾಂಧವ್ಯದ ಒಂದು ಪ್ರೀತಿ ಅರಿಯುವಂತಹ ಸಂದರ್ಭ ಸಿಗುತ್ತೆ. ಮತ್ತು ವಿಶೇಷವಾಗಿ ದೂರ ಆಗಿದ್ದಂತಹ ಕೆಲವೊಂದು ಸಂಬಂಧಗಳು ಹತ್ತಿರವಾಗುವಂತಹ ಒಂದು ವಿಚಾರಗಳು ಸಹಿತ ಕಂಡುಬರುತ್ತೆ. ಮತ್ತು ವ್ಯಾಪಾರಸ್ಥರಿಗೆ, ಆಮದು ಮತ್ತು ರಫ್ತು ಮಾಡೋರಿಗೆ ಲಾಭದ ಒಂದು ವಿಚಾರ. ಮತ್ತು ವಿಶೇಷವಾಗಿ ಮಾನಸಿಕ ಖಿನ್ನತೆಗೆ ಯಾರು ಒಳಗಾಗಿರ್ತಾರೆ ಅವರು ಅದರಿಂದ ದೂರವಾಗುವಂಥದ್ದು ಮತ್ತು ಆರ್ಥಿಕತೆಯ ಲಾಭಗಳನ್ನು ಸಹಿತ ಅವರು ಕಂಡುಕೊಳ್ಳುವಂಥದ್ದು. ಲಕ್ಷ್ಮೀನಾರಾಯಣನ ಅವರು ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ. ಸತ್ಯನಾರಾಯಣ ಪೂಜೆಯನ್ನು ತಾವು ಮಾಡಿಸೋದ್ರಿಂದ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ. 3 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿರುತ್ತೆ. ಶ್ವೇತ ಮಿಶ್ರಿತ ನೀಲಿ ಬಣ್ಣವನ್ನು ತಾವು ಧಾರಣೆ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಮತ್ತು ಆಗ್ನೇಯ ದಿಕ್ಕು ಅಥವಾ ಈಶಾನ್ಯ ಭಾಗವನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳೋದ್ರಿಂದ ಲಾಭಗಳು ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಬೋದಾಗುತ್ತೆ. ಇದಾಗಿತ್ತು ಮಿಥುನ ರಾಶಿಯ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ತಮ್ಮ ಒಂದು ಮೊಬೈಲ್ ನೋಟಿಫಿಕೇಷನ್ಗೆ ತೆಗೆದುಕೊಳ್ಬೋದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.